ನಗರದ ಬಿಡದಿಯಲ್ಲಿರುವಂತಹ ಜಾಲಿವುಡ್ ಬಳಿ ಸಿಕ್ಕಾಪಟ್ಟೆ ಜನ ಬಂದಿರುವಂತದ್ದು. ಯಾಕೆ ಅಂತಂದ್ರೆ ಇವತ್ತು ಬಿಗ್ ಬಾಸ್ ನ ಸೀಸನ್ 12 ನ ಗ್ರ್ಯಾಂಡ್ ಫಿನಾಲೆ ನಡೀತಾ ಇರುವಂತದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಯಾರು ವಿನ್ನರ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನೋಡ್ತಾ ಇರುವಂತದ್ದು ಏನಂದ್ರೆ ಜಾಲಿವುಡ್ ನ ಮುಂಭಾಗ ಸಾಕಷ್ಟು ಜನ ಈಗ ಆಲ್ರೆಡಿ ಬಂದಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಜನಸಾಗರ ಇಲ್ಲಿ ಹರಿದು ಬರ್ತಾ ಇರುವಂತದ್ದು. ಹಾಗಾಗಿ ಇನ್ನು ನೋಡೋದಾದ್ರೆ ಏನಂದ್ರೆ ಗಿಲ್ಲಿಯ ಬ್ಯಾನರ್ಗಳು ಏನು ಜಾಲಿವುಡ್ ಬಳಿ ರಾಜಾರಿಸ್ತಿರುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಬಂದಿರುವಂತ ಮುಕ್ಕಾಲು ಭಾಗ ಗಿಲ್ಲಿ ಫ್ಯಾನ್ಸ್ ಗಳೇ ಜಾಸ್ತಿ ಇರುವಂತದ್ದು. ಯಾಕೆಂದ್ರೆ ನೀವು ನೋಡ್ತಾ ಇರುವಂತದ್ದು ನಾವಿಲ್ಲೇ ಇರೋದು ತಮ್ಮ ಸ್ವಂತ ಅವ್ರ ಮಂಡ್ಯ. ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿನೇ ಗೆಲ್ಲೋದು. ಯಾಕೆ ಗಿಲ್ಲಿ ಗೆಲ್ಲಬೇಕು ಅಲ್ಲ, ಗೆದ್ದಿದ್ದಾನೆ, ರೆಡಿ ಗೆದ್ದಿದ್ದಾನೆ. ಅನೌನ್ಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಗಿಲ್ಲಿನೇ ಸರ್, ರೈತರ ಮಕ್ಕಳು ಏನು ಅವಾಗಿಂದ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದವ್ರೆ. ಗೆಲ್ಬೇಕು ಅನ್ನೋದೇ ಎಲ್ಲರೂ ಆಸೆ. ಆಲ್ರೆಡಿ ಗೆದ್ದು ಆಗಿದೆ ಗಿಲ್ಲಿ. ಆಲ್ರೆಡಿ ವೋಟಿಂಗ್ ಕಂಪ್ಲೀಟ್ ಆಗಿದೆ, ಗೆದ್ದಾಗಿದೆ. ಇನ್ನೇನು ಗಿಲ್ಲಿನೇ ಗೆಲ್ಲೋದು. ಇನ್ನೂ ಬಂದಿಲ್ಲ, ಕೇಳಿದನು ಅವನು ಹೊರಗಡೆ ಅಲ್ಲ ಡಾಕ್ಟರ್ ದಿಶಾ ಅವನ ಕಡೆ 100 ಕೋಟಿ ಆಸ್ತಿ ಇರ್ಬೋದು. ಅವ ಗಿಲ್ಲಿ ಫ್ಯಾನ್ಸ್ ಸ್ಲಮ್ ಜನ ಅಂದವನೆ. ಅವ್ನು 100 ಕೋಟಿ ಆಸ್ತಿ ಇರ್ಬೋದು, ಆದ್ರೆ ಜನ ಇಲ್ಲ ಅವನ ಹತ್ರ. ಗೊತ್ತಾ, ಅವನ ಹತ್ರ ದುಡ್ಡು ಇರ್ಬಾರ್ದು. ಜನ ಇಲ್ಲ. ಜನ ಮೆರೆಸಿದ್ರೆ ಮೆರವಣಿಗೆ. ಏನಂದ್ರೆ ಸರ್ಕಾರ ಕೊಟ್ಟಿದ್ದು ಹಸಿವಿನ ಅಕ್ಕ ಎಲ್ಲ ಮಾತ್ರ ಗಿಲ್ಲಿ ಪಕ್ಕ. ಗಿಲ್ಲಿಗೆಲ್ಲ ಪಕ್ಕ ಅಲ್ಲ, ಗಿಲ್ಲಿ ಬರ್ಬೇಕು ಹೊರಗಡೆ ಅಷ್ಟೇ. ಸೆಲೆಬ್ರೇಷನ್ ಮಾಡ್ಬೇಕು, ಇದಷ್ಟು ಟೈಲರ್ ಅಷ್ಟೇ. ಇನ್ನ ಶಾಂಪಲ್ ಬೇಜಾನಿದೆ. ಅಲ್ಲಿ ಒಳಗಡೆ ಇದ್ದಾಗ ಹೇಳ್ತಿದ್ರಲ್ಲ, ಹೊರಗಡೆ ಬಂದಾದ್ಮೇಲೆ ಡಾಕ್ಟರ್ ಕಿಶೋರ್ ಬರ್ತಾರೆ, ಇನ್ನೊಂದು ನೆಕ್ಸ್ಟ್ ವರ್ಷಕ್ಕೆ ಬರ್ತಾರೆ ಅಂತ. ಈಗ ಬಾರ ಇಲ್ಲೇ ತೋರಿಸ್ತೀವಿ. ನಿಮ್ಗೆ ಯಾರು ಗೆಲ್ಬೇಕು? ಜಾಲಿವುಡ್ ಬಳಿ ಸಾವಿರಾರು ಜನ ಸೇರಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಗಿಲ್ಲಿ ಗೆಲ್ಲಬೇಕು ಏನಂತಂದ್ರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೂ ಕೂಡ ಜಾಲಿವುಡ್ ಏನಿದೆ, ಜಾಲಿವುಡ್ ಬಳಿ ಪ್ರತಿ ಜನಗಳು ಬರ್ತಾನೆ ಇದ್ದಾರೆ. ಏನಂತಂದ್ರೆ ಎಲ್ಲರೂ ಕೂಡ 80% ಗಿಲ್ಲಿ ಗೆಲ್ಬೇಕು ಅನ್ನೋಂಥದ್ದು. ಯಾಕಂದ್ರೆ ಬಂದಿರೋಂತ 60% ಜನ ಗಿಲ್ಲಿಗಾಗಿ ಕಾಯ್ತಾ ಇರುವಂತದ್ದು. ಗಿಲ್ಲಿ ಎಷ್ಟು ಬೇಗ ಹೊರಗಡೆ ಬರ್ತಾರೆ, ಅವನಿಗೆ ಎಷ್ಟು ಬೇಗ ಗೆಲುವು ಸಿಗುತ್ತೆ ಅನ್ನೋದು ಕೂಡ ಕಾಯ್ತಾ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.